ಗ್ಯಾಸಿನ ಬೆಲೆಯನ್ನು ಏಕಾಏಕಿಯಾಗಿ ಏರಿಕೆ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಕೇಂದ್ರದ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಭಾಗವಹಿಸಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪ್ರಮೇಯ ಇವತ್ತು ಬಂದಿದೆ. ಏನು ಕಾರಣ ನಮ್ಗೆ ತಿಳಿದಿದೆ. ಮೊನ್ನೆ ಅಷ್ಟೇ ಅಮೆರಿಕದ ಒಬ್ಬ ತಲೆ ಹಿಡುಕ ಜೆಫ್ರಿ ಅಸ್ಟಿನ್ ಅನ್ನತಕ್ಕಂಥ ಒಬ್ಬ ಅನಾಚಾರಿ ವ್ಯಕ್ತಿಯ ಫೈಲ್ ಅಲ್ಲಿ ನಮ್ಮ ದೇಶದ ದೊಡ್ಡ ದೊಡ್ಡ ನಾಯಕರ ಹೆಸರು ಹಿಡಿದು ಎಲ್ಲರಿಗೂ ಗೊತ್ತಾಗಿದೆ. ಹೆಸರಲ್ಲಿ ಫೈಲಲ್ಲಿ ಯಾರೆಲ್ಲ ಪ್ರಪಂಚದ ಯಾರೆಲ್ಲ ನಾಯಕರು ಇದ್ದಾರೆ ಅವರೆಲ್ಲ ಮೋರಲ್ ಆಗಿ ಒಪ್ಪಿಕೊಂಡು ಅವರು ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ಇವತ್ತು ನಾವು ನೋಡಿದ್ದೇವೆ. ಆದರೆ ಭಾರತ ದೇಶದ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಮ್ಮ ಪ್ರಧಾನಿಗಳಿಗೆ ಮೇಲೆ ಒಂದು ಆರೋಪ ಬಂದಾಗ ಬಹುಶಃ ಇವತ್ತು ಕೂಡ ಅದು ಮುಚ್ಚಾಕೊಂಡು ನೋಡಿದ್ದೇವೆ. ಇವತ್ತು ಸಂಸದಲ್ಲಿ ವಿವಿಧ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಸುಳ್ಳುಗಳನ್ನ ಹೇಳಿ ಈ ದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ಏನೆಲ್ಲ ದೇಶದ ಅಭಿವೃದ್ಧಿಗೆ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿದ್ರು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಚಳವಳಿಯ ಮೂಲಕ, ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕೊಟ್ಟಂತ ಏನು ಫೌಂಡೇಶನ್ ಹಾಕಿದಂತ ಎಲ್ಲ ನಮ್ಮ ಉದ್ದಿಮೆಗಳನ್ನ ಖಾಸಗಿ ಸಂಸ್ಥೆಯವರಿಗೆ, ಅದರಲ್ಲಿಯೂ ಕೂಡ ಅಂಬಾನಿ ಮತ್ತು ಅದಾನಿ ಅವರಿಗೆ ಮಾರಾಟ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಈ ದೇಶದ ಉದ್ದಿಮೆಗಳನ್ನ ಮಾರಾಟ ಮಾಡಿ ಖಾಸಗೀಕರಣಕ್ಕೆ ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅಷ್ಟು ಮಾತ್ರವಲ್ಲ, ನಿರುದ್ಯೋಗ ತಾಂಡವಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತಿದ್ದೇವೆ ಎಂದು ಹೇಳಿದಂತ ಭಾರತೀಯ ಜನತಾ ಪಕ್ಷ ಈವರೆಗೂ ಕೂಡ 1 ಲಕ್ಷ ಉದ್ಯೋಗವನ್ನು ಕೊಡ್ಲಿಕ್ಕೂ ಕೂಡ ಈ ದೇಶದಲ್ಲಿ ವಿಫಲವಾಗಿದೆ. ಮಾತ್ರವಲ್ಲ ಅಂತ ಶಕ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿತ್ತು. ಕಾಂಗ್ರೆಸ್ ಪಕ್ಷ ಆ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ಕೊಡ್ತಕ್ಕಂಥ ಬೇರೆ ಕಂಟ್ರಿಯಿಂದ ಕೇಳುವಂತ ಒಂದು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ಅದಕ್ಕೂ ನಾವು ಯಾಕೆ ಈ ಒಬ್ಬ ಜನರಿಗೆ ಮನರಂಜನೆಯಲ್ಲಿ ಭಾಗವಹಿಸಿದಂತ ಒಬ್ಬ ಪ್ರಧಾನಿಗೆ ಅಥವಾ ಆ ಪಕ್ಷಕ್ಕೆ ನಾವು ಮತ ನೀಡಬೇಕಾಗಬೇಕು. ಇದರ ವಿಚಾರವನ್ನು ತಿಳಿಸಿ ಜನರಿಗೆ ಸಹಾಯ ಮಾಡಬೇಕು ಅನ್ನೋದು ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಇವತ್ತು ಇದರ ಜೊತೆಯಾಗಿ ಇವತ್ತು ಬರೀ ಯಾವುದೇ ರೀತಿಯಲ್ಲಿ ಏನು ಇಸ್ರೇಲಿಂದ ಬಂದಿರತಕ್ಕಂತ ಇಸ್ರೇಲಿನ ಈ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಇದು ಒಂದು ಖಂಡನೀಯವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತು ಕಮರ್ಷಿಯಲ್ ಏನು ನಮ್ಮ ಸಿಲಿಂಡರ್ಗಳ ಮೇಲೆ ಮಾತ್ರವಲ್ಲ, ಇವತ್ತು ಅನಿಲದ ಮೇಲೆ, ನಮ್ಮ ಮಹಿಳೆಯರ ಮೇಲೆ ವಿಶೇಷವಾದಂಥ ಒಂದು ದೊಡ್ಡ ಪ್ರಹಾರವನ್ನು ಮಾಡಿದ್ದಾರೆ. ಯಾವುದೇ ಮನೆಯಲ್ಲಿ ಇವತ್ತು ಅನಿಲದ ಮೂಲಕ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹಿಂದಿನ ಕಟ್ಟಿಗೆ ವ್ಯವಸ್ಥೆ ಇಲ್ಲ. ಆ ಕಟ್ಟಿಗೆ ವ್ಯವಸ್ಥೆ ಮತ್ತೆ ಜಾರಿಗೆ ಬರ್ತಕ್ಕಂಥ ರೀತಿಯಲ್ಲಿ ಆ ಒಂದು ಪ್ರಯತ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ನಾವು ಎಷ್ಟು ಮುಂದುವರಿದಿದ್ದೇವೆ ಎಂದು ತೀರಿಸುವಂತ ಪ್ರಯತ್ನ ಮಾಡುವುದನ್ನು ಹೊರತುಪಡಿಸಿ ಇವತ್ತು ಮಹಿಳೆಯರಿಗೆ ಒಂದು ದೊಡ್ಡ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಹೋಟೆಲ್ ಉದ್ಯಮ, ಸಣ್ಣ ಹೋಟೆಲ್ ಮಾಡ್ತಾ ಇದ್ದವರು ಕೂಡ ಇವತ್ತು ಕಷ್ಟದಲ್ಲಿ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಅವರಿಗೂ ಕೂಡ ನೇರವಾಗಿ ದುಪ್ಪಟ್ಟು ಒಂದು ಬೆಲೆಯನ್ನು ಏರಿಸುವುದರ ಮೂಲಕ ಒಂದು ದೊಡ್ಡ ತೊಂದರೆಯನ್ನು ಕೊಟ್ಟಿದೆ. ಆದ್ದರಿಂದ ತಕ್ಷಣ ಈ ಬೆಲೆ ಏರಿಕೆಯನ್ನು ಹಿಂತೆಗೆದುಕೊಳ್ಬೇಕು. ಏನು ಇದೆಲ್ಲವೂ ಮಾಡ್ತಕ್ಕಂಥದ್ದು ಈ ವಿದೇಶದಲ್ಲಿ ಏನು ಆಸ್ತಿನ್ ಫೈಲ್ ನಡೆದಿದೆ, ಆ ಫೈಲ್ನ ತನಿಖೆಯನ್ನು ಒತ್ತಾಯ ಮಾಡಬೇಕು. ಮಾತ್ರವಲ್ಲ, ಅದನ್ನು ಮುಚ್ಚುವಂತ ಉದ್ದೇಶಕ್ಕೋಸ್ಕರ ಪ್ರಪಂಚದಲ್ಲಿ ಒಂದು ರೀತಿಯ ಕಲುಷಿತ ವಾತಾವರಣ ನಿರ್ಮಾಣ ಆಗ್ತದೆ. ಮಾನವ ಜೀವಗಳು ಉಳಿಬೇಕಾಗಿದೆ, ಯುದ್ಧವು ಕೂಡ ನಿಲ್ಲಬೇಕಾಗಿದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ವಿಶ್ವಸಂಸ್ಥೆಯಲ್ಲಿ ನಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ.